ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮಹಾವೀರ ಜಯಂತಿ ಮಹಾವೀರ ಜಯಂತಿಯ ಕುರಿತಾಗಿ ಸುಲಭ 10 ಸಾಲುಗಳ ಪುಟ್ಟ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿ ಒಂದು ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ವಿಡಿಯೋ ಮಾಡಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿವು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಮಹಾವೀರ ಜಯಂತಿ. ಮಹಾವೀರ ಜಯಂತಿ ಜೈನರ ಪ್ರಮುಖ ಹಬ್ಬವಾಗಿದೆ. ಮಹಾವೀರ ಜಯಂತಿ ಜೈನರ ಪ್ರಮುಖ ಹಬ್ಬವಾಗಿದೆ. ಎರಡನೇ ಪಾಯಿಂಟ್, ಈ ದಿನ ಮಹಾವೀರರ ಜನ್ಮದಿನವಾಗಿದೆ. ಈ ದಿನ ಮಹಾವೀರರ ಜನ್ಮದಿನವಾಗಿದೆ. ಓಕೆ, ಅದಾದ ನಂತರ ಮೂರನೇ ಪಾಯಿಂಟ್, ಅವರು ಜೈನ ಧರ್ಮದ 24ನೇ ತೀರ್ಥಂಕರರು. 24ನೇ ತೀರ್ಥಂಕರರು. ಓಕೆ, ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ, ಅವರು ಶಾಂತಿ ಮತ್ತು ಅಹಿಂಸೆಯನ್ನು ಬೋಧಿಸಿದರು. ಓಕೆನಾ, ಬೋಧಿಸಿದರು. ಐದನೇ ಪಾಯಿಂಟ್, ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಅದಾದ ನಂತರ ಆರನೇ ಪಾಯಿಂಟ್, ಜನರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡುತ್ತಾರೆ. ನಂತರ ಏಳನೇ ಪಾಯಿಂಟ್, ಮಹಾವೀರರ ಉಪದೇಶಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಅದಾನಂತರ ಎಂಟನೇ ಪಾಯಿಂಟ್ ನೋಡಿ, ಕೆಲವರು ಬಡವರಿಗೆ ದಾನ ಮತ್ತು ಆಹಾರ ನೀಡುತ್ತಾರೆ ಅಥವಾ ನೀಡುವರು ಅಂತ ಬರೀರಿ. ಓಕೆನಾ, ಕೆಲವರು ಬಡವರಿಗೆ ದಾನ ಮತ್ತು ಆಹಾರ ನೀಡುವರು. ಒಂಬತ್ತನೇ ಪಾಯಿಂಟ್, ಈ ದಿನ ಶೋಭಾಯಾತ್ರೆಗಳು ಮತ್ತು ಭಜನೆಗಳು ಮಾಡುವರು.
ಓಕೆ, ಮಾಡುವರು. ಅದಾದ ನಂತರ 10ನೇ ಪಾಯಿಂಟ್ ನೋಡಿ, ಮಹಾವೀರ ಜಯಂತಿ ನಮಗೆ ಒಳ್ಳೆಯ ಜೀವನ ನಡೆಸಲು ಕಲಿಸುತ್ತದೆ. ಮಹಾವೀರ ಜಯಂತಿ ನಮಗೆ ಒಳ್ಳೆಯ ಜೀವನ ನಡೆಸಲು ಕಲಿಸುತ್ತದೆ. ಓಕೆನಾ, ಕಲಿಸುತ್ತದೆ. ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.